ಆದ್ಮೇಲೆ ಏನು ನನ್ನ ಈ ಮಾತನ್ನು ತಾವು ನಂಬುತ್ತೀರೋ ಬಿಡುತ್ತೀರೋ ಆ ಅಲ್ಲಾಹನಿಗೆ ಗೊತ್ತು. ಆದರೆ ಇದು ನಂಬಲೇಬೇಕಾದಂತಹ ವಿಷಯ ಏನೆಂದರೆ, ನಮ್ಮ ಸಮುದಾಯದ 7 ವಿದ್ಯಾರ್ಥಿಗಳು ಒಂದೇ ಒಂದು ನಯಾ ಪೈಸೆ ಲಂಚವನ್ನು ನೀಡದೆ ಸರ್ಕಾರಿ ಇಲಾಖೆಯ ನಾನಾ ಇಲಾಖೆಗಳಲ್ಲಿ ಉನ್ನತವಾದಂತಹ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆಂದರೆ ಎಲ್ಲ ಸಮುದಾಯದ ಜನರಿಗೆ ತುಂಬ ಒಂದು ಭರವಸೆಯನ್ನು ತರುವಂತಹ ಒಂದು ವಿಷಯವಾಗಿದೆ. ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಕಾರ್ಕಳದ ತಾಲೂಕು ಆಫೀಸಿನ ಬಳಿ ಅಂಚಿಕಟ್ಟೆ ಎಂಬಲ್ಲಿ ಎನ್ನೆನ್ನು ನಮ್ಮ ನಾಡ ಒಕ್ಕೂಟ ಅದರ ಅಧೀನದಲ್ಲಿ ನಡೆಯುವಂತಹ ಒಂದು ಸಂಸ್ಥೆ ಇದೆ. ಅದರ ಹೆಸರು NS ಅಕಾಡೆಮಿ ಆಗಿದೆ. ಇಲ್ಲಿ ಉನ್ನತ ಮುಸ್ಲಿಂ ಸರ್ಕಾರಿ ಅಧಿಕಾರಿಗಳ ನಿರಂತರವಾದಂತಹ ತರಬೇತಿ ಹಾಗೂ ನಿರಂತರವಾದಂತಹ ಶ್ರಮ, ಅವರ ತೀವ್ರ ನಿಗಾದೊಂದಿಗೆ ನಮ್ಮ ಮುಸ್ಲಿಂ ಸಮುದಾಯದ ಮಕ್ಕಳು ಸರ್ಕಾರಿ ಹುದ್ದೆಯನ್ನು ಅತ್ಯಂತ ಸುಲಭ ರೂಪದಲ್ಲಿ ಯಾವ ರೀತಿಯಲ್ಲಿ ಪಡೆದುಕೊಳ್ಳಬಹುದು ಇದಕ್ಕಾಗಿ ತರಬೇತಿಯನ್ನು ನೀಡುತ್ತಿದ್ದಾರೆ. ಮಾತ್ರವಲ್ಲ, ಎನ್ನೆನ್ನು ನಮ್ಮ ನಾಡ ಒಕ್ಕೂಟ ಇದರ ಎಲ್ಲ ಪದಾಧಿಕಾರಿಗಳು, ಸಂಘ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಹಿರಿಯರು ಕಿರಿಯರು ಇದಕ್ಕಾಗಿ ಎಲ್ಲ ತರಹದ ಸವಲತ್ತುಗಳನ್ನು ಅಲ್ಲಿ ನೀಡಲಾಗಿದೆ. ಎಷ್ಟೊಂದು ಉತ್ತಮವಾದಂತಹ ಒಂದು ವಾತಾವರಣ ಅಲ್ಲಿ ಇದೆ ಅಂದರೆ, ಒಬ್ಬ ಮುಸ್ಲಿಂ ವಿದ್ಯಾರ್ಥಿಯು ತನ್ನ ಧರ್ಮವನ್ನು ಅನುಸರಿಸುತ್ತಾ ತನ್ನ ಎಲ್ಲ ಸಂಸ್ಕೃತಿಯೊಂದಿಗೆ ಅಲ್ಲಿ ವ್ಯಾಸಂಗವನ್ನು ಮಾಡಲು ಅತ್ಯಂತ ಉತ್ತಮವಾದಂತಹ ವಾತಾವರಣವಿದೆ. ಪಕ್ಕದಲ್ಲಿ ಮಸೀದಿ ಇದೆ. 5 ಹೊತ್ತು ಆರಾಮವಾಗಿ ನಮಾಜ್ ಮಾಡ್ಬೋದು, ಕುರಾನನ್ನು ಓದಿರ್ಬೋದು ಹಾಗೂ ದೀನ್ನ ವಿಷಯಗಳನ್ನು ಅಲ್ಲಿ ಕಲಿಯಬಹುದು. ಆದ್ದರಿಂದ ತಡ ಯಾಕೆ ನಾವು ಮಾಡಬೇಕು? ಇಲ್ಲಿ ಇನ್ನೂ 15 ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಪರೀಕ್ಷೆಯನ್ನು ನೀಡಿ ಅಂತಿಮ ಘಟ್ಟದಲ್ಲಿದ್ದಾರೆ. ಕೆಲವು ವಿಷಯಗಳು ಮಾತ್ರ ಬಾಕಿ ಇವೆ. ಅದರಲ್ಲಿ ಪಾಸ್ ಆದರೆ ಖಂಡಿತವಾಗಿಯೂ ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಅವರು ಹುದ್ದೆಯನ್ನು ಪಡೆದುಕೊಳ್ಳುತ್ತಾರೆ. ನಿಜವಾಗಿಯೂ ಇದು ನಮ್ಮ ಸಮುದಾಯದಲ್ಲಿ ಒಂದು ಭರವಸೆಯ ಸಂಕೇತವಾಗಿದೆ. ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಂದಾಗಿ ಹಾಗೂ ಇಲ್ಲಿ ನಿರಂತರವಾಗಿ ತರಬೇತಿಯನ್ನು ಪಡೆದು ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ನಾಡನ್ನು, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಬಲಿಷ್ಠವಾದಂತಹ ಒಂದು ದೇಶವನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆ. ನಮ್ಮ ಎಲ್ಲ ಸಮಸ್ಯೆಗಳು ಅತ್ಯಂತ ಸುಲಭವಾಗಿ ಪರಿಹರಿಸುವಂತಹ ಆ ಒಂದು ಸಂದರ್ಭವು ನಮಗೆ ಅಲ್ಲಾಹನು ನೀಡಿದ್ದಾನೆ. ಬನ್ನಿ, ನಾವು ಯಾಕೆ ತಡ ಮಾಡಬೇಕು? ಎಲ್ಲ ಮಸೀದಿಯ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಪ್ರತಿಯೊಬ್ಬರು ತನ್ನ ಮೊಹಲ್ಲಾದಲ್ಲಿ ಕಡಿಮೆ ಪಕ್ಷ ಒಂದು 10 ಮಕ್ಕಳನ್ನಾದರೂ ಯಾವುದೇ ಕಾರಣಕ್ಕೂ ಅವರ ಬೆನ್ನ ಹಿಂದೆ ಬಿದ್ದು ಸರ್ಕಾರಿ ಹುದ್ದೆ ಪಡೆಯುವವರೆಗೆ ನಾವು ಅವರ ಹಿಂದೆ ಶ್ರಮವನ್ನು ವಹಿಸುವಂತಹ ಆ ಒಂದು ನಿಯತನ್ನು ಮಾಡಿದರೆ, ಆ ಒಂದು ಸಂಕಲ್ಪವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಮುದಾಯದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬ ಒಂದು ವಿಶ್ವಾಸ ಅಲ್ಲಾಹನ ಮೇಲೆ ನನಗಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಲಿ ಕಲಿಯುವಂತಹ ಎಲ್ಲ ಮಕ್ಕಳಿಗೂ ಮಾತ್ರವಲ್ಲ, ಇದಕ್ಕೆ ಸಹಕರಿಸಿದಂತಹ ಎಲ್ಲ ದಾನಿಗಳಿಗೂ ಅಲ್ಲಾಹು ಅವರ ಈ ಶ್ರಮವನ್ನು ಕಬೂಲ್ ಮಾಡಿ ದುನಿಯಾವರ ಆಖಿರತ್ನಲ್ಲಿ ಅದರ ಪ್ರತಿಫಲವನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂದು ದುವಾ ಮಾಡುತ್ತೇನೆ. ಆದಮೇಲೆ ಈ ಬಗ್ಗೆ ತಾವು ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಿರಿ ಕಮೆಂಟ್ ಬಾಕ್ಸಲ್ಲಿ. ಕಡಿಮೆ ಪಕ್ಷ ಆ ಮಕ್ಕಳಿಗಾದರೂ, ಅಲ್ಲಿ ಹುದ್ದೆಯನ್ನು ಗಿಟ್ಟಿಸಿಕೊಂಡ ಮಕ್ಕಳು ಹಾಗೂ ಇನ್ನು ಹುದ್ದೆಗಾಗಿ ಕಾಯುತ್ತಿರುವಂತಹ ಮಕ್ಕಳಿಗಾಗಿ ಒಂದು ವಿಶೇಷವಾಗಿ ದುವಾವನ್ನು ಮಾಡಿ ಅವರ ಬೆನ್ನು ತಟ್ಟುವ ಕೆಲಸವನ್ನು ಮಾಡಿರಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.